ಚೈನಾದಲ್ಲಿ ಸಿಗುವ ಹಾಗೂ ನಶೆಯ ಚಟವನ್ನು ಮುಗಿಸಿಬಿಡುವ ಅಮೂಲ್ಯ ಗಿಡಮೂಲಿಕೆ ಕುಡ್ಜು ಇದೆ. ಇದನ್ನು ಬೇರೆ ಗಿಡಮೂಲಿಕೆಗಳಾದ ವನ್ಫಸ, ವಾಚ್, ವಿದಾರಿಕೊಂಡ್, ನಿಶೋದ್, ಅಕರ್ಕರಗಳೊಂದಿಗೆ ಒಂದು ವಿಶೇಷ ಪ್ರಮಾಣದಲ್ಲಿ ಬೆರೆಸಲಾಗಿದೆ. ಈಗ ಒಂದೇ ತಿಂಗಳಲ್ಲಿ ನಶೆಯ ಚಟಕ್ಕೆ ಬೀಳುತ್ತೆ ಫುಲ್ ಸ್ಟಾಪ್. ಇನ್ನು ತಡಬೇಕೆ? ಆರ್ಡರ್ ನೌ. ಸಹ ಪ್ರಾಯೋಜಕರು ಏಷ್ಯನ್ ರೀಪ್ರೊಡಕ್ಟಿವ್ ಮೆಡಿಸಿನ್ ಸೆಂಟರ್. ಗುಡ್ ನೈಟ್ ಅಡ್ವಾನ್ಸ್ ಲೋ ಸ್ಮೋಕ್ ಆಯಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ಚಿಕ್ಕರಾಯಪ್ಪಗೆ ಬಡ್ತಿ ನೀಡಿದ್ದಕ್ಕೆ ಅಸಮಾಧಾನ, ಸಿಎಂ ವಿರುದ್ಧ ಹೈಕಮಾಂಡ್ಗೆ ಪತ್ರ. ದಿಗ್ವಿಜಯ್ ಸಿಂಗ್ ಭೇಟಿಯಾದ ಸಿದ್ದರಾಮಯ್ಯ. ದೆಹಲಿ ಸರ್ಕಾರ ರಚನೆ ಕಗ್ಗಂಟು, ಲೆಫ್ಟಿನೆಂಟ್ ಗವರ್ನರ್ ಭೇಟಿಯಾದ ಕೇಜ್ರಿವಾಲ್. 10 ದಿನಗಳ ಅವಕಾಶ ಕೋರಿಕೆ. ನನಸಾಗುತ್ತಿದೆ ಕನ್ನಡಿಗರ ಬಹುದಿನದ ಕನಸು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರು. ಇಂದು ಕೇಂದ್ರ ಸಚಿವರಿಂದ ಟರ್ಮಿನಲ್ ಉದ್ಘಾಟನೆ. ನಾಡಿನಾದ್ಯಂತ ಹನುಮ ಜಯಂತಿ ಸಡಗರ. ಆಂಜನೇಯನ ಅದ್ಧೂರಿ ಆರಾಧನೆ, ಭಕ್ತರಿಂದ ಮಾರುತಿಯ ನಾಮಸ್ಮರಣೆ. ವಾಣಿಜ್ಯ ನಗರಿಯಲ್ಲಿ ಕ್ರಿಕೆಟ್ ಕಲರವ. ಕರ್ನಾಟಕ ಪಂಜಾಬ್ ರಣಜಿ ಹಣಾಹಣಿ. ಟಾಸ್ ಗೆದ್ದ ಕರ್ನಾಟಕ ಫೀಲ್ಡಿಂಗ್ ಆಯ್ಕೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಎಲ್ಲಿ ನೋಡಿದ್ರೂ ಹನುಮನ ಆರಾಧನೆ ಕಂಡು ಬರ್ತಾ ಇದೆ. ಹನುಮ ಜಯಂತಿಯ ಪ್ರಯುಕ್ತ ಪ್ರತಿಯೊಂದು ದೇವಾಲಯದಲ್ಲೂ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನಡೆಸಿಕೊಡ್ಲಾಗ್ತಾ ಇದೆ. ಹಾಗಾದ್ರೆ ಹನುಮನ ಶಕ್ತಿ ಏನು, ಹನುಮನ ಭಕ್ತಿ ಏನು, ಇವೆಲ್ಲದರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ದೇವಸ್ಥಾನಗಳಲ್ಲಿ ಇವತ್ತು ಆರಾಧನೆಯನ್ನ ನಾವು ಗಮನಿಸಬಹುದಾಗಿದೆ. ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ಹನುಮನಿಗೆ ವಿಶೇಷ ಪೂಜೆ ಅಲಂಕಾರಗಳಿಂದ ಆತನನ್ನ ಆರಾಧಿಸಲಾಗ್ತಾ ಇದೆ. ಪ್ರಮುಖವಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಹನುಮನ ದೇಗುಲ ಆಗಿರಬಹುದು, ಮೈಸೂರು ರೋಡ್ನಲ್ಲಿ ಇರುವಂತಹ ಗಾಳಿ ಹನುಮಂತರಾಯ ದೇವಸ್ಥಾನ ಆಗಿರಬಹುದು, ರಾಗಿಗುಡ್ಡದ ಆಂಜನೇಯ ಆಗಿರಬಹುದು, ಎಲ್ಲೆಲ್ಲೂ ಇವತ್ತು ಆಂಜನೇಯನ ನಾಮಸ್ಮರಣೆ ಇದೆ. ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನು. ನಮ್ಮ ಆಧ್ಯಾತ್ಮ ಚಿಂತನೆಯಲ್ಲಿ ಶಕ್ತಿ ಮತ್ತು ಭಕ್ತಿಯ ಸಮ್ಮಿಲನ ಅಂದ್ರೆ ಅದು ಹನುಮನೆ. ಆತ ಭಕ್ತಿಗೂ ಹೆಸರುವಾಸಿ, ಹಾಗೆ ಶಕ್ತಿಗೂ ಹೆಸರುವಾಸಿ. ಹಾಗಾದ್ರೆ ಇವತ್ತು ಹನುಮನ ಜಯಂತಿಯ ದಿನ. ಆತನ ಮಹಿಮೆ, ಹಿರಿಮೆ ಇವೆಲ್ಲದರ ಬಗ್ಗೆ ನಾವು ಚರ್ಚೆ ನಡೆಸ್ತೀವಿ ಇವತ್ತಿನ ಹನುಮನ ಶಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಆಧ್ಯಾತ್ಮಿಕ ಚಿಂತಕಿ ವಿದುಷಿ ಆರತಿ ಅವರು ನಮ್ಮ ಜೊತೆ ಇದ್ದಾರೆ. ಆರತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ವಿದ್ವಾನ್ ಆಗಿರುವಂತಹ ಕಮಲಾಕರ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಕಮಲಾಕರ್ ಭಟ್ರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆರತಿ ಅವರೇ, ಪ್ರತಿ ಬಾರಿ ಹನುಮ ಜಯಂತಿ ಬಂದಾಗ್ಲೂ ಕೂಡ ಹನುಮನ ಆರಾಧನೆ ಖಂಡಿತ ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ. ಆದ್ರೆ ಹನುಮನ ರೂಪವನ್ನ ನಾವು ನೋಡಿದಾಗ ಅದು ಏನನ್ನ ಸಂಕೇತಿಸುತ್ತೆ? ಹನುಮನ ರೂಪದ ಸಂಕೇತ ಅಂತ ಹೇಳೋದಕ್ಕಿಂತ ಅದು ಅವನು ಇತಿಹಾಸ ಸಿದ್ಧ ವ್ಯಕ್ತಿ, ಹುಟ್ಟಿ ಬಂದಂಥ ವ್ಯಕ್ತಿ, ವಾನರ ಕುಲದಲ್ಲಿ ಹುಟ್ಟಿದಂಥ ವ್ಯಕ್ತಿ.
ವಾನರ ಅಂದ್ರೆ ಒಂದು ಮಾತು ಹೇಳ್ತಾರೆ, ನರಹವ ಅಂತ, ಮನುಷ್ಯನೇನೋ ಅಂತ. ಅಂದ್ರೆ ಬಹಳ ಆ ಸುಮಾರು 7,000 ವರ್ಷಗಳ ಹಿಂದೆ ನಡೆದಂಥ ಈ ರಾಮಾಯಣದ ಕಾಲದಲ್ಲಿ ಅಂಥ ಒಂದು ಜನಾಂಗ ಇತ್ತು ಅಂತ. ಬಾಲ ಉಳ್ಳವರಾಗಿದ್ದು ಮನುಷ್ಯರಂತೆ ಅವರು ವರ್ತಿಸುವಂತಹ ಒಂದು ಸಂಸ್ಕೃತಿಯಲ್ಲಿ ಬದುಕುವಂತಹ ವ್ಯವಸ್ಥೆಯಲ್ಲಿ ಬದುಕಿದಂತಹ ಒಂದು ಜನಾಂಗ ಇತ್ತು. ಅವ್ರು ಹೆಚ್ಚು ಕಡಿಮೆ ಮನುಷ್ಯರೇ, ಅವರ ಆಕಾರದಲ್ಲಿ ಮತ್ತು ಒರಟಾದ ಚರ್ಮ, ಸ್ವಲ್ಪ ಹೇರಿ ಬಾಡಿ ಇತ್ಯಾದಿಗಳಿದ್ದಂತಹ ವಾನರ ಜನಾಂಗ ಇತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ನಾವು ಇವತ್ತು ಕಣ್ಮುಂದೆ ಅದು ಎಕ್ಸ್ಟಿಂಕ್ಟ್ ಆಗಿರ್ಬೋದು, ಎಷ್ಟೋ ಸ್ಪೀಶೀಸ್ ಆದಂಗೆ ಆಗಿರ್ಬೋದು. ಹಾಗಾಗಿ ಅಂಥ ಕುಲಕ್ಕೆ ಸೇರಿದವನು, ಹಾಗಾಗಿ ಅವನ ರೂಪ ಸಹಜವಾಗಿ ಹಾಗಿತ್ತು. ಇದು ಇತಿಹಾಸ ಸಿದ್ಧ ವ್ಯಕ್ತಿ ಆದ್ರಿಂದ ಸಂಕೇತವನ್ನು ಹುಡುಕೋಕ್ಕಿಂತ ಅವನು ಹಾಗೆ ಇದ್ದದ್ದು ಅಂತ ಗೊತ್ತಾಗತ್ತೆ. ಆದ್ರೆ ಹನುಮನ ವರ್ಣನೆ ನಾವು ನೋಡಿದಾಗ ನನಗನ್ಸುತ್ತೆ ರಾಮಾಯಣದಲ್ಲಿ ಇಬ್ರು ಹೀರೋಗಳು ಅಂತ, ರಾಮ ಒಬ್ಬ, ಹನುಮಂತ ಒಬ್ಬ. ಹನುಮಂತನ ನೆನ್ಸ್ಕೊಂಡ್ರೆ ರೋಮಾಂಚನ ಆಗತ್ತೆ. ಸ್ವಾಮಿ ವಿವೇಕಾನಂದರು ತುಂಬಾ ಅರ್ಥಪೂರ್ಣವಾಗಿ ಹೇಳ್ತಾರೆ, ನಮ್ಮ ಯುವ ಜನತೆಗೆ ಆದರ್ಶ ಹನುಮಂತ ಅಂತ. ಯಾಕೆ ಅಂತಂದ್ರೆ ನೀವೇ ಹೇಳಿದ್ರಿ ಶಕ್ತಿ ಭಕ್ತಿ ಅಂತ, ಅಷ್ಟೇ ಅಲ್ಲ ಯುಕ್ತಿ, ಚಾತುರ್ಯ, ಸ್ಮಾರ್ಟ್ನೆಸ್ಸು, ಇದು ವಿನಮ್ರತೆ, ಒಂದೊಂದು ಗುಣ ನೋಡ್ತಾ ಹೋದ್ರೆ ಯಾವುದು ಮನುಷ್ಯನಿಗೆ ಒಂದು ಪರಿಪೂರ್ಣತೆಯನ್ನ ಕೊಡುತ್ತೋ ಅದಷ್ಟನ್ನು ಕಾಣ್ತೀವಿ ಹನುಮಂತನಲ್ಲಿ. ಮತ್ತೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಈ ಆನೆ ಸಣ್ಣ ಸಣ್ಣ ಕೊಳದಲ್ಲಿ ನುಗ್ಗಿದಾಗ ನೀರೆಲ್ಲ ಬಗಡಾಗಿ ಚಲ್ಲಾಪಿಲಿ ಆಗ್ಬಿಡುತ್ತೆ. ಹಾಗೆ ಸಾಮಾನ್ಯ ಮನುಷ್ಯರಿಗೆ ಏನಾದ್ರು ಕೀರ್ತಿ, ಹೆಚ್ಚುಗಾರಿಕೆ, ಅಧಿಕಾರ ಬಂದ್ಬಿಟ್ರೆ ತಲೆ ನಿಲ್ಲಲ್ಲ, ಏನೇನೋ ಆಗೋಗ್ಬಿಡ್ತಾರೆ. ಆದ್ರೆ ದೊಡ್ಡ ಸಾಗರದಲ್ಲಿ ಆನೆ ನುಗ್ಗಿದಾಗ ಏನೂ ವ್ಯತ್ಯಾಸ ಆಗೋಲ್ಲ. ಹಾಗೆ ವಿಶಾಲ ಹೃದಯಗಳು, ಲೋಕೋತ್ತರ ಉದಾರ ಚರಿತರು ಯಾರಿರ್ತಾರೋ ಹನುಮಂತನಂಥವ್ರು, ಅವ್ರಿಗೆ ಏನು ಎಂಥ ಕೀರ್ತಿ ಬಂದ್ರು, ಎಂಥ ಕಷ್ಟ ಬಂದ್ರು ಏನು ವ್ಯತ್ಯಾಸ ಆಗೋದಿಲ್ಲ. ಅಷ್ಟು ಒಂದು ಗಂಭೀರವಾದ ಶಾಂತವಾದ ಒಂದು ಸ್ವಭಾವ. ಹಾಗಾಗಿ ಹನುಮಂತನ ವ್ಯಕ್ತಿತ್ವದಲ್ಲಿ ನಾವು ಒಂದು ಕಡೆ ಒಂದು ಫಿಸಿಕಲ್ ಇದು ಅಂದ್ರೆ ಏನಂತಾರೆ ಡೈನಮಿಕ್, ಅವನ ಪರ್ವತೋಪಮವಾದ ಶರೀರ ಅಂತ, ಸ್ವರ್ಣ ಶೈಲಾಭದೇಹಂ ಅಂತ ಒಂದ್ ಕಡೆ ಸ್ತೋತ್ರ ಹೇಳುತ್ತೆ. ಚಿನ್ನದ ಪರ್ವತದಂತೆ ಇದ್ನಂತೆ ಅವನು, ಹೊಳೆಯುವಂತಹ ಮೈಕಾಂತಿ, ಕೆಂಚು ಕೂದಲು, ಅದು ಬೆಂಕಿಯ ಕಿರಣಗಳಂತೆ ಕಾಣಿಸ್ತಾ ಇತ್ತಂತೆ. ಒಂದು ಬಹಳ ಬಲಿಷ್ಠವಾದ ಕ್ಷಾತ್ರ ತೇಜಸ್ಸಿನಿಂದ ಕೂಡಿದ ವ್ಯಾಯಾಮ ಇತ್ಯಾದಿಗಳನ್ನು ಮಾಡಿ ಶೂರನು ವೀರನು ಹೇಗಿರ್ಬೇಕೋ ಹಾಗಿರ್ಬೇಕು ಅಂತ. ಇವತ್ತಿನ ನಮ್ಮ ಯುವಕರು ಅಮ್ಮಮ್ಮ ಕೊಟ್ಟಿದ್ದ ತಿಂಡಿ ಕೂಡ ತಿಂದೆ ಬೀದಿಯಲ್ಲಿ ಏನೋ ಒಂದು ಜಂಕ್ ಫುಡ್ ತಿಂದ್ಬಿಟ್ಟು ಇಂಥದ ವೇಷಭೂಷ ಹಾಕೊಂಡು ಸ್ಟೈಲ್ ಮಾಡ್ಕೊಂಡು ನಿಂತಿರ್ತಾರೆ, ಹಿಂಗ್ ತಟ್ಟಿದ್ರೆ ಬಿದ್ದೋಗ್ತಾರೆ. ಯುವಕರಲ್ಲಿ ಇರ್ಬೇಕಾದಂತಹ ಛಾತಿ, ವಿವೇಕಾನಂದ ಹೇಳ್ತಾರಲ್ಲ, ಮಸಲ್ಸ್ ಆಫ್ ಐರನ್, ನರ್ವ್ಸ್ ಆಫ್ ಸ್ಟೀಲ್ ಅಂಡ್ ವಿಲ್ ಆಫ್ ದ ಥಂಡರ್ ಅಂತ, ಅದು ಕಾಣಿಸುತ್ತೆ ನಮ್ಗೆ ಆಂಜನೇಯನಲ್ಲಿ. ಹಾಗಾಗಿ ಒಬ್ಬ ಯುವಕ ಹೇಗಿದ್ದ, ಅವನ ಶರೀರ ಎಷ್ಟು ಕಟ್ಟುಮಸ್ತಾಗಿತ್ತು, ಆ ಒಂದು ಶರೀರದ ಜೊತೆಗೆ ಅವನ ವಿಲ್ ಪವರ್, ಇಚ್ಛಾಶಕ್ತಿ, ಏನಾದ್ರು ಒಳ್ಳೇದನ್ನ ಮಾಡಬೇಕು, ಜೀವನದಲ್ಲಿ ಒಂದು ಧ್ಯೇಯ ಇಟ್ಕೊಂಡು ಮಾಡಿದ್ದು, ಇದೆಲ್ಲ ನೋಡ್ತಾ ಹೋದಾಗ ಹನುಮಂತನ ದೇಹ ರೂಪಕ್ಕಿಂತ ಅವನ ವ್ಯಕ್ತಿತ್ವ ತುಂಬಾ ಇಲ್ಲಿ ನಮ್ಗೆ ವಿಶೇಷ ಅನ್ಸುತ್ತೆ. ಬಹಳ ಧ್ಯೇಯವಾದಂತಹ ಒಂದು ವ್ಯಕ್ತಿ. ಅವನನ್ನ ದೇವರು ಅಂತಲೂ ಭಾವಿಸ್ಬೋದು, ಒಂದು ಐತಿಹಾಸಿಕ ವ್ಯಕ್ತಿ ಅಂತ ಭಾವಿಸ್ಬೋದು, ಭಕ್ತ ಅಂತ ಭಾವಿಸ್ಬೋದು, ಸಂತ ಅಂತ ಭಾವಿಸ್ಬೋದು, ಶೂರ ಅಂತ ಭಾವಿಸ್ಬೋದು, ಒಬ್ಬ ಡಿಪ್ಲೊಮ್ಯಾಟ್, ರಾಜನೀತಿಜ್ಞ ಅಂತ ಭಾವಿಸ್ಬೋದು, ಒಂದು ದೂತ ಅಂತ ಭಾವಿಸ್ಬೋದು, ಮಹಾ ಪಂಡಿತ ಅಂತ ಭಾವಿಸ್ಬೋದು. ಯಾವ ದೃಷ್ಟಿಯಲ್ಲಿ ನೋಡಿದ್ರು ಕೃಷ್ಣನಲ್ಲಿ ಹೇಗೆ ಒಂದು ವರ್ಸಟಾಲಿಟಿ ಕಾಣುತ್ತೋ ಹಾಗೆ ಸರ್ವತೋಮುಖವಾದ ಎಲ್ಲ ರೀತಿಯಲ್ಲೂ ಪರಿಪೂರ್ಣತೆ, ಸೌಂದರ್ಯ ತುಂಬಿರುವಂತಹ ಒಂದು ವ್ಯಕ್ತಿತ್ವ ಹನುಮಂತಂದು. ಅದಕ್ಕೆ ಹನುಮಂತನನ್ನ ವಿಶೇಷವಾಗಿ ಚಿತ್ರಿಸುವಂತಹ ಕಾಂಡವನ್ನ ಸುಂದರ ಕಾಂಡ ಅಂತಲೇ ಆ ಕಾರಣದಿಂದ ಕರೀತಾರೆ. ಖಂಡಿತ ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಕಮಲಾಕರ್ ಭಟ್ರೆ, ರಾಮಾಯಣದಲ್ಲಿ ಬಹುಶಃ ರಾಮನ ಇಲ್ಲದೆ ಯಾವ ರೀತಿ ರಾಮಾಯಣದ ಕಲ್ಪನೆ ಇಲ್ವೋ ಹಾಗೆ ಹನುಮನನ್ನ ನೆನೆಸ್ಕೊಳ್ಳದೆ ಇದ್ರೆ ಖಂಡಿತ ಮುಗಿಯೋದಿಲ್ಲ. ರಾಮಾಯಣದಲ್ಲಿ ಹನುಮನ ಮಹತ್ವದ ಬಗ್ಗೆ ಮಾತನಾಡೋದಾದ್ರೆ ಏನ್ ಹೇಳ್ತೀರಾ? ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಮ್ಮದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭು. ಅದ್ಭುತವಾದಂತಹ ಚರಿತ್ರೆಯನ್ನು ನೋಡಿದಾಗ ಅದರಲ್ಲಿಯೂ ಕೂಡ ಸನಾತನ ಭಾರತೀಯ ಪರಂಪರೆಯ ನೆಲೆಗಟ್ಟಿನಲ್ಲಿ ಮಹಾಕಾವ್ಯಗಳು ಅಂತ ಏನು ಕರೆಯಲ್ಪಡ್ತದೋ ಒಂದು ವಿಶೇಷವಾದಂತಹ ರಾಮಾಯಣವನ್ನು ಪರಮ ಪೂಜ್ಯವಾದಂತಹ ಒಂದು ಗ್ರಂಥ ಅಂತ ಹೇಳಿ ಉಲ್ಲೇಖಿಸ್ತಾರೆ ಋಷಿಮುನಿಗಳು ಎಲ್ಲರೂ ಕೂಡ. ಅದು ಅವ್ಯಾಹತವಾದಂತಹ ಪರಂಪರೆಯಲ್ಲಿ ನಡೆದುಕೊಂಡು ಬಂದಿದೆ. ಒಂದು ರಾಮಾಯಣಕ್ಕೆ ನಿಜವಾದಂಥ ಮೇಡಮ್ ಹೇಳಿದ ಹಾಗೆ ರಾಮಾಯಣಕ್ಕೆ ನಿಜವಾದಂತಹ ಗಾಂಭೀರ್ಯ ಎನ್ನುವಂಥದ್ದು ಏನಾದರೂ ಆ ಪದವನ್ನು ಬಳಸಿದಿದ್ರೆ ಕೇವಲ ಹನುಮನಿಂದ ಮಾತ್ರ ಅಂತ ಹೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಕೇಳಿದರೆ ನೋಡಿ, ಉತ್ತರದಲ್ಲಿರತಕ್ಕಂತಹ ರಾಮಚಂದ್ರ ಪ್ರಭು, ದಕ್ಷಿಣದಲ್ಲಿರತಕ್ಕಂತಹ ಒಂದು ಕಿಷ್ಕಿಂಧಾ ಕಾಂಡದಲ್ಲಿ ಬರುವಂತಹ ಒಬ್ಬ ಕಪಿ ಸ್ವರೂಪನಾದಂಥ ವ್ಯಕ್ತಿ. ಅವನು ಕಪಿ ಅಂತೇಳಿ ನಾವು ಹೇಳೋದಿಲ್ಲ. ಕಾರಣ ಅಂತ ಕೇಳಿದರೆ ಹನುಮಂತ, ಹನುಮತ್ ಎನ್ನುವಂತಹ ಪ್ರತ್ಯಯ ಇದ್ದಿದ್ರಿಂದಾಗಿ ಹನು ಎನ್ನುವಂಥದ್ದು ಜಾರಿದೆ ವಿನಃ ಆ ಒಂದು ಕಾರಣದಿಂದಾಗಿ ಹನುಮಂತ ಎನ್ನುವಂತಹ ಒಂದು ಹೆಸರನ್ನು ಪಡ್ಕೊಳ್ತಾನೆ. ಸೂರ್ಯನನ್ನ ಮುಟ್ಲಿಕ್ಕೆ ಹೋದ, ಯಾಕೆ ಅಂತ ಕೇಳಿದರೆ ವಾಯುಪುತ್ರ ಅಂತ ಹೇಳ್ತೇವೆ ನಾವು. ಈ ದೇಹದಲ್ಲಿ ಇರಬಹುದಂತ ವಾಯು, ಪ್ರಾಣವಾಯು
ನಮಗೆ ತೊಂದರೆ ಕೊಟ್ಟು ಅಂತಾದರೆ ನಾವು ಗ್ಯಾಸ್ ಟ್ರಬಲ್ ಅಂತೇಳಿ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ ಅಥವಾ ವೈದ್ಯರು ಹೇಳ್ತಾರೆ. ಅದು ಕೇವಲ ಒಂದು ಕಡೆ ಮಾತ್ರ ನಿಲ್ಲೋದಿಲ್ಲ, ಅದು ಎಲ್ಲ ಕಡೆ ಚಲನವನ್ನು ಮಾಡ್ತಾ ಇರ್ತದೆ. ಅದು ಅದರ ಸ್ವಾಭಾವಿಕವಾದಂತಹ ಸ್ವಭಾವ. ಹಾಗಿರುವಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಪ್ರಭುವಿಗೆ ಪ್ರತ್ಯಕ್ಷವಾಗಿರತಕ್ಕಂತಹ ಒಬ್ಬ ಹನುಮ ಇರಲಿಲ್ಲ ಅಂತಾದರೆ ರಾಮಾಯಣಕ್ಕೆ ಯಾವ ಅರ್ಥ ಬರ್ತಿರ್ಲಿಲ್ಲ. ಜೊತೆಗೆ ರಾವಣನನ್ನೂ ಕೂಡ ಮತಿಸುವಂತಹ ಅಥವಾ ಸಂಹರಿಸುವಂತಹ ಶಕ್ತಿ ಯಾರಿಗೆ? ಹನುಮಂತನಿಗಿತ್ತು. ಮಾಡಲಿಲ್ಲ. ಯಾಕೆ ಅಂತ ಕೇಳಿದರೆ ಅತ್ಯಂತ ಸೂಚ್ಯವಾದಂತಹ ವಿಚಾರವನ್ನು ನಾವು ಗಮನಿಸಬೇಕಾಗ್ತದೆ. ಶ್ರೀರಾಮಚಂದ್ರ ಪ್ರಭು ನನಗೆ ಕೊಟ್ಟಂತಹ ಆಜ್ಞೆ ಏನಿದೆಯೋ ಆ ಆಜ್ಞೆಯನ್ನು ಮಾಡಲಿಕ್ಕೆ, ಪರಿಪಾಲನೆ ಮಾಡಲಿಕ್ಕೆ ಮಾತ್ರ ನಾನು ಶಕ್ತನೇ ವಿನಃ ಅಧಿಕ ಪ್ರಸಂಗವನ್ನು ಮಾಡಲಿಕ್ಕೆ ನಾನು ಯೋಗ್ಯನಲ್ಲ ಎನ್ನುವಂತಹ ದೃಷ್ಟಿಯಿಂದಾಗಿ ಮಾತ್ರ ಹನುಮ ಅಲ್ಲಿ ಆ ಒಂದು ಕೆಲಸವನ್ನು ಕೈಂಕರ್ಯವನ್ನು ಬಿಟ್ಟು ಲಂಕೆಯನ್ನೇ ಸುಡ್ತಾನೆ. ಆ ಲಂಕೆಯನ್ನು ಸುಟ್ಟ ಮೇಲೆ ಅವನ 100ರಷ್ಟು ಗಾವವನ್ನು ಏರಬಹುದಾದಂತಹ ಶಕ್ತಿ ಆ ವ್ಯಕ್ತಿತ್ವ ಹನುಮನಲ್ಲಿತ್ತು. ಅಂತಹ ಸಂದರ್ಭದಲ್ಲಿ ಕೂಡ ವಿವೇಕತನೆ ಮತ್ತು ವಿವೇಚನೆ ಎನ್ನುವಂಥದ್ದು ಹನುಮನಲ್ಲಿ ಇರುವುದರ ಮುಖೇನವಾಗಿ ತನ್ನ ವಿವೇಚನಾತ್ಮಕವಾಗಿರ್ತಕ್ಕಂತಹ ಶಕ್ತಿಯನ್ನ ಪ್ರಭುವಾಗಿರುವಂತಹ ರಾಮಚಂದ್ರ ಪ್ರಭು ತನಗೆ ಯಾವ ರೀತಿಯಾದಂತಹ ಆಜ್ಞೆಯನ್ನು ಕೊಟ್ಟಿದ್ದನೋ ಅಷ್ಟನ್ನು ಮಾತ್ರ. ರಾಮ ಎಲ್ಲೂ ಸಹಿತ ಲಂಕೆಯನ್ನು ಸುಟ್ಟುವ ಅಂತ ಹೇಳಿರಲಿಲ್ಲ, ಆದರೆ ಅವನ ವಿವೇಚನೆಗೆ ಇದು ಸರಿ ಎನ್ನುವಂತಹ ದೃಷ್ಟಿಯಿಂದಾಗಿ ಮಾಡಿದನೇ ವಿನಃ ಯಾವ ಕಾರಣಕ್ಕೂ ರಾವಣನನ್ನು ಮತಿಸುವಂತಹ ಶಕ್ತಿಯು ಕೂಡ ಹನುಮನಲ್ಲಿ ಇತ್ತು. ಜೊತೆಗೆ ಒಂದೊಂದು ಕಾಂಡವನ್ನ, ರಾಮಾಯಣದ ಒಂದೊಂದು ಕಾಂಡವನ್ನ ನಾವು ಅಧ್ಯಯನ ಮಾಡ್ತಾ ಯೋಚನೆ ಮಾಡ್ತಾ ಹೋಗುವಂತಹ ಸಂದರ್ಭದಲ್ಲಿ ದೂತ ಎನ್ನುವಂತಹ ಶಬ್ದಕ್ಕೋ ಬಂಟ ಎನ್ನುವಂತಹ ಶಬ್ದಕ್ಕೋ ಅಥವಾ ಎಷ್ಟು ಇದೆ ಅಂತ ಹೇಳಿದರೆ, ಅಂದರೆ ರಾಮ ಮತ್ತು ಹನುಮ ಏನಿದ್ದಾನೋ, ರಾಮ ಎನ್ನುವಂಥ ಅಕ್ಷರದಲ್ಲಿ ನಮಗೆ ಕೇಳಲಿಕ್ಕೆ 2 ಅಕ್ಷರಗಳ ಮಾತ್ರ ಕಾಣ್ತದೆ. ಅದೇನು ಅಂತ ಕೇಳಿದರೆ ರಾಮ. ಈ ಅಕ್ಷರದಲ್ಲಿ ಏನಕ್ಕಿದೆ? ರಾ ಮತ್ತು ಮಾ ಎನ್ನುವಂಥ ಅಕ್ಷರದಲ್ಲಿ ರಾ ಇದೆ ಮತ್ತು ಮಾ ಇದೆ. ಅದರ ಜೊತೆಗೆ ನಾದ ಇದೆ. ಆ ಆಲಿಸುವಂತಹ ಕಿವಿ ಬೇಕು, ಗ್ರಹಿಸುವಂತಹ ಕರ್ಣಶಕ್ತಿಯಲ್ಲಿ ಅದ್ಭುತವಾದಂತಹ ದೈವ ಚಾರಿತ್ರಿಕವೋ ದೈವಾಂಶ ಸಂಭೂತರಾಗಿರತಕ್ಕಂತಹ ಆ ಒಂದು ಗ್ರಹಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ನಾದವನ್ನು ನಾವು ಇದು ಪಡ್ಕೊಳ್ಳಿಕ್ಕಾಗ್ತದೆ. ಒಂದು ಗಿಡಲತೆಗಳಲ್ಲಿಯೂ ಕೂಡ ಮಾತಾಡಿಕೊಳ್ತವೆ, ಇವತ್ತಿಗೂ ಸಹಿತ ಸತ್ಯವೇ ಅದು. ಅದರ ಕಾರಣ ಏನು? ಆಲಿಸುವಂತಹ ಕಿವಿ ನಮಗಿದ್ರೆ, ಅದನ್ನ ನಾವು ಆರಾಧನೆ ಮಾಡ್ತಕ್ಕಂತಹ ಯೋಗ್ಯತೆಯನ್ನು ನಾವು ಪಾಲಿಸಿಕೊಂಡಿದ್ರೆ ಆ ನಾದಗಳು ಪರಿಪೂರ್ತಿಯಾದಂತಹ ಆಸ್ವಾದವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆಯೇ ಕೂಡ ಹನುಮನ ಜೀವನದಲ್ಲಿಯೂ ಕೂಡ ರಾಮ ಮತ್ತು ಹನುಮ ದೇಹ 2 ಕಂಡರೂ ಕೂಡ ಪ್ರಾಣವೊಂದರಂತೆ ಕಾಣುವಂಥದ್ದು ರಾಮಾಯಣ ಸೂಚ್ಯವಾಗಿ ತೋರ್ಪಡುತ್ತದೆ. ಖಂಡಿತ ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಹನುಮ ಜಯಂತಿಯ ವಿಶೇಷ ಸಂದರ್ಭದಲ್ಲಿ ಹನುಮನ ಶಕ್ತಿ, ಭಕ್ತಿ ಮತ್ತು ಯುಕ್ತಿಯ ಬಗ್ಗೆ ಇನ್ನಷ್ಟು ಚರ್ಚೆ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ಈ ವಾರ್ತೆಯ ಪ್ರಾಯೋಜಕರು ದಾರಿಯೇಗೂ ಇರಲಿ ಸಾಗುವೆ ನಗುತ್ತಲೇ ಇದೆ ಜೀವನ ನೀರುವೆ ನಂಬಳಿ Bridgestone, your journey, our passion. ಗಂಧ, ಇದು ಇಂಡಿಯಾ. ಇಲ್ಲಿ ಒಂದೇ ಭಾಷೆ ಮಾತಾಡಿದ್ರೆ ಆಗೋಲ್ಲ, ಯಾಕಂದ್ರೆ ಬುದ್ಧಿ ಒಂದು ಹೇಳುತ್ತೆ. You actually look a lot prettier than you do in the pictures. And in London, I've got this amazing house with this amazing garden. ನಮ್ ಜೋಡಿ ಸರಿ ಬರಲ್ಲ. ಮನಸ್ಸಲ್ಲಿ ಇನ್ನೇನೋ ಇರುತ್ತೆ. ಯಾಕೆ?